ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಆದಿತ್ಯ. ನನ್ನ ಹೆಂಡತಿ ಹೆಸರು ನಂದಿನಿ. ಮದುವೆಯಾಗಿ 8 ವರ್ಷಗಳು ಕಳೆದಿವೆ. 8 ವರ್ಷ ಎಂದರೆ ದೊಡ್ಡ ಕಾಲವಲ್ಲ ಅನ್ನಿಸಬಹುದು. ಆದರೆ ಆ 8 ವರ್ಷಗಳಲ್ಲಿ ನಾವು ಬದುಕಿನ ಎಲ್ಲಾ ಮತುಗಳನ್ನು ಕಂಡಿದ್ದೇವೆ. ವಸಂತದಂತಿದ್ದ ಪ್ರೀತಿಯನ್ನು, ಬೇಸಿಗೆಯಂತಿದ್ದ ಹೊಣೆಗಾರಿಕೆಯನ್ನು, ಮಳೆಗಾಲದಂತಿದ್ದ ಮೌನವನ್ನು, ಮತ್ತೆ ಹೂವಿನಂತೆ ಅರಳಿದ ಪ್ರೀತಿಯನ್ನು. ಮದುವೆಯ ಮೊದಲ ದಿನಗಳಲ್ಲಿ ನಂದಿನಿ ನನ್ನ ಪ್ರಪಂಚವಾಗಿದ್ದಳು. ಅವಳ ನಗುವಿನಲ್ಲೇ ನನಗೆ ಬೆಳಿಗ್ಗೆ ಶುರುವಾಗುತ್ತಿತ್ತು. ಅವಳ ಮಾತಿನಲ್ಲೇ ರಾತ್ರಿ ಮುಗಿಯುತ್ತಿತ್ತು. ಅವಳು ಅಡುಗೆಮನೆಗೆ ಹೋದರೂ ನಾನು ಅವಳ ಹಿಂದೆ ಹೋಗಿ ನಿಂತು ಏನೂ ಹೇಳದೆ ಅವಳ ಮುಖ ನೋಡುತ್ತಿದ್ದ ದಿನಗಳು ಇಂದಿಗೂ ನೆನಪಾಗುತ್ತವೆ. ಆದರೆ ಕಾಲ ನಿಧಾನವಾಗಿ ನಮ್ಮ ನಡುವೆ ಅಂತರವನ್ನು ಕಟ್ಟತೊಡಗಿತು. ಪ್ರೀತಿ ಕಡಿಮೆಯಾಗಲಿಲ್ಲ, ಆದರೆ ಅದನ್ನು ತೋರಿಸುವುದು ನಿಲ್ಲತೊಡಗಿತು. ನಾನು ಬೆಳಿಗ್ಗೆ ಬೇಗ ಕೆಲಸಕ್ಕೆ ಹೊರಡುತ್ತಿದ್ದೆ. ರಾತ್ರಿ ತಡವಾಗಿ ಮನೆಗೆ ಬರುತ್ತಿದ್ದೆ. ನಂದಿನಿ ಮನೆಯ ಜವಾಬ್ದಾರಿ, ತನ್ನ ಕೆಲಸ ಎಲ್ಲವನ್ನೂ ನಿಭಾಯಿಸುತ್ತಿದ್ದಳು. ನಾವು ಒಂದೇ ಮನೆಯಲ್ಲಿದ್ದರು, ಒಂದೇ ಹಾಸಿಗೆಯಲ್ಲಿ ಮಲಗಿದರು. ನಮ್ಮ ನಡುವೆ ಮಾತುಗಳು ಕಡಿಮೆಯಾಗುತ್ತಾ ಹೋಯಿತು. ಇವತ್ತು ಹೇಗಿತ್ತು ಅನ್ನುವ ಪ್ರಶ್ನೆ ಸರಿ ಅನ್ನುವ ಉತ್ತರದಲ್ಲೇ ಮುಗಿಯುತ್ತಿತ್ತು. ಕೆಲವೊಮ್ಮೆ ಅವಳು ನನ್ನ ಕಡೆ ನೋಡಿ ಏನೋ ಹೇಳಬೇಕೆಂದುಕೊಂಡಂತೆ ಅನಿಸುತ್ತಿತ್ತು. ಆದರೆ ಮಾತುಗಳು ಅವಳ ತುಟಿಯಲ್ಲೇ ನಿಂತು ಹೋಗುತ್ತಿದ್ದವು. ನಾನು ಅವಳ ಕಣ್ಣುಗಳಲ್ಲಿ ದನಿವು ನೋಡುತ್ತಿದ್ದೆ, ಆದರೆ ಅದನ್ನು ಕೇಳುವ ಧೈರ್ಯ ನನಗಿರಲಿಲ್ಲ. ಅವಳು ನನ್ನ ಮುಖದಲ್ಲಿ ಒತ್ತಡ ನೋಡುತ್ತಿದ್ದಳು, ಆದರೆ ಅದನ್ನು ತೆಗೆಯುವ ಸಮಯ ಅವಳಿಗೆ ಸಿಗುತ್ತಿರಲಿಲ್ಲ. ಹೀಗೆ ಮೌನ ನಮ್ಮ ನಡುವೆ ಒಂದು ಗೋಡೆಯಂತೆ ನಿಂತಿತ್ತು. ಒಂದು ದಿನ ಸಂಜೆ ಕೆಲಸದ ಒತ್ತಡದಿಂದ ತುಂಬಾ ದಣಿದು ಮನೆಗೆ ಬಂದೆ. ಹೊರಗೆ ಮಳೆ ಸುರಿಯುತ್ತಿತ್ತು. ಮನೆಯೊಳಗೆ ಮೌನ ಮಾತ್ರ. ನಂದಿನಿ ಅಡುಗೆಮನೆಯಲ್ಲಿದ್ದಳು. ಅವಳ ಕೂದಲು ಸಡಿಲಾಗಿ ಬಿದ್ದಿತ್ತು. ಮುಖದಲ್ಲಿ ಯಾವತ್ತೂ ಇರುವ ನಗು ಇರಲಿಲ್ಲ. ನಾನು ಏನೂ ಮಾತಾಡದೆ ಸೋಟಾದ ಮೇಲೆ ಕುಳಿತೆ. ಅವಳು ಚಹಾ ತಂದುಕೊಟ್ಟಳು. ಆ ಕ್ಷಣದಲ್ಲಿ ನಮ್ಮ ಬೆರಳುಗಳು ಕ್ಷಣ ಮಾತ್ರ ತಾಕಿಕೊಂಡವು. ಆ ಸಣ್ಣ ಸ್ಪರ್ಶವೇ ನನ್ನೊಳಗೆ ಮರೆತುಹೋದ ಪ್ರೀತಿಯನ್ನು ಮತ್ತೆ ಎಬ್ಬಿಸಿತು. ಅವಳು ನನ್ನ ಮುಖ ನೋಡಿದಳು. ಎಲ್ಲಾ ಸರಿಯೇ ಎಂದು ನಿಧಾನವಾಗಿ ಕೇಳಿದಳು. ನಾನು ಮೊದಲ ಬಾರಿಗೆ ನಿಜವಾಗಿ ಉತ್ತರಿಸಿದೆ, ಸರಿಯಿಲ್ಲ, ಆದರೆ ನೀನು ಹತ್ತಿರ ಇದ್ದರೆ ಸ್ವಲ್ಪ ಹಗುರವಾಗುತ್ತದೆ. ಆ ಮಾತು ಹೇಳಿದಾಗ ನನ್ನೊಳಗಿನ ಭಾರ ಸ್ವಲ್ಪ ಇಳಿದಂತಾಯಿತು. ಅವಳ ಕಣ್ಣುಗಳಲ್ಲಿ ಏನೋ ಹೊಳೆಯಿತು. ಅದು ನೋವೋ, ಪ್ರೀತಿಯೋ ನನಗೆ ಗೊತ್ತಾಗಲಿಲ್ಲ. ಆ ರಾತ್ರಿ ನಾವು ಹೆಚ್ಚು ಮಾತಾಡಲಿಲ್ಲ, ಆದರೆ ಆ ಮೌನ ಭಾರವಾಗಿರಲಿಲ್ಲ. ಅದು ಹಳೆಯ ನೆನಪಿನಂತೆ ಮೃದುವಾಗಿತ್ತು. ಊಟದ ನಂತರ ನಂದಿನಿ ಬಾಲ್ಕನಿಯಲ್ಲಿ ನಿಂತು ಚಂದ್ರನತ್ತ ನೋಡುತ್ತಿದ್ದಳು. ನಾನು ಅವಳ ಪಕ್ಕಕ್ಕೆ ಹೋಗಿ ನಿಂತೆ. ತಂಪಾದ ಗಾಳಿ ಬೀಸುತ್ತಿತ್ತು. ನಗರ ಬೆಳಕು ನಮ್ಮ ಮುಖಗಳ ಮೇಲೆ ಮೃದುವಾಗಿ ಬೀಳುತ್ತಿತ್ತು. ಅವಳು ನಿಧಾನವಾಗಿ, ನಾವು ಮೊದಲ ದಿನಗಳಲ್ಲಿ ಇಷ್ಟು ಮೌನವಾಗಿರಲಿಲ್ಲ ಅಲ್ವಾ ಎಂದಳು. ನಾನು ನಗುತ್ತ ತಲೆ ಅಲಾಡಿಸಿ, ಆದರೆ ಆ ಮೌನದಲ್ಲೂ ನೀನೇ ನನ್ನ ಶಾಂತಿ ಎಂದೆ. ಅವಳು ಏನೂ ಹೇಳಲಿಲ್ಲ, ಆದರೆ ಅವಳ ಕಣ್ಣುಗಳಲ್ಲಿ ನೀರು ಮಿನುಗಿತು. ಆ ಕಣ್ಣೀರಲ್ಲಿ ದೂರವಾದ ವರ್ಷಗಳ ಮಾತು ಅಡಗಿತ್ತು. ಮುಂದಿನ ದಿನ ನಾನು ಒಂದು ನಿರ್ಧಾರ ಮಾಡಿದೆ. ಕಚೇರಿಯಿಂದ ಅರ್ಧ ದಿನ ರಜೆ ತೆಗೆದುಕೊಂಡೆ. ನಂದಿನಿಗೆ ಏನೂ ಹೇಳಲಿಲ್ಲ. ಅವಳು ಆಶ್ಚರ್ಯದಿಂದ, ಇವತ್ತು ಯಾಕೆ ಬೇಗ ಎಂದು ಕೇಳಿದಳು. ನಾನು ಅವಳ ಕೈ ಹಿಡಿದು, ಇವತ್ತು ನಿನಗಾಗಿ ಎಂದೆ. ಅವಳು ಕ್ಷಣಮಾತ್ರ ನಿಂತು ನಂತರ ಮೃದುವಾಗಿ ನಗಿದಳು. ಆ ನಗು ನನಗೆ ಮದುವೆಯ ಮೊದಲ ದಿನವನ್ನು ನೆನಪಿಸಿತು. ನಾವು ಇಬ್ಬರೂ ಒಟ್ಟಿಗೆ ಹೊರಗೆ ಹೋದೆವು. ಮದುವೆಯ ಮೊದಲ ವರ್ಷದಲ್ಲಿ ಹೋದ ಅದೇ ಉದ್ಯಾನವನಕ್ಕೆ. ಹಸಿರು ಹುಲ್ಲು, ಹಳೆಯ ಮರಗಳು, ಮೃದುವಾದ ಗಾಳಿ, ಎಲ್ಲವೂ ಮತ್ತೆ ಜೀವಂತವಾಗಿತ್ತು. ಅವಳು ಬೆಂಚಿನ ಮೇಲೆ ಕುಳಿತು ನನ್ನ ಕೈ ಹಿಡಿದು, ಇಲ್ಲಿ ನಾವು ಎಷ್ಟು ಕನಸುಗಳ ಬಗ್ಗೆ ಮಾತಾಡಿದ್ದೇವೋ ಎಂದಳು. ನಾನು ಅವಳ ಕೈ ಬಿಗಿಯಾಗಿ ಹಿಡಿದು, ನಿನ್ನ ಕೈ ಹಿಡಿದಾಗ ನನಗೆ ಇನ್ನೂ ಭದ್ರತೆ ಅನಿಸುತ್ತದೆ ಎಂದೆ. ಅವಳು ನಾಚಿ ನಗಿದಳು. ಸಂಜೆಗೆ ಮಳೆ ಶುರುವಾಯಿತು. ನಾವು ಮಳೆಯಲ್ಲಿ ನಿಧಾನವಾಗಿ ನಡೆದುಕೊಂಡು ಬಂದೆವು. ನಂದಿನಿ ನನ್ನ ಕೈಯನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದಳು. ಅವಳ ಕೂದಲಿಂದ ಮಳೆ ಹನಿಗಳು ಬೀಳುತ್ತಿದ್ದವು. ನಾನು ಅವಳ ಜಡೆಯನ್ನು ಸರಿಪಡಿಸಿ ಮೃದುವಾಗಿ ಅವಳ ನೆತ್ತಿಗೆ ಮುತ್ತಿಟ್ಟೆ. ಆ ಕ್ಷಣದಲ್ಲಿ ಯಾವುದೇ ಶಬ್ದ ಇರಲಿಲ್ಲ, ಕೇವಲ ನಮ್ಮ ಹೃದಯಗಳ ಮಿಡಿತ. ಅವಳು ನನ್ನ ಎದೆಯ ಮೇಲೆ ತಲೆಯಿಟ್ಟು, ನಾವು ಹೀಗೆ ಇದ್ದರೆ ಸಾಕು, ನನಗೆ ಬೇರೆ ಏನೂ ಬೇಡ ಎಂದಳು. ನಾನು ಅವಳನ್ನು ಹತ್ತಿರ ತಬ್ಬಿಕೊಂಡು, ನೀನು ಇದ್ದರೆ ನನ್ನ ಬದುಕು ಸಂಪೂರ್ಣ ಎಂದೆ.
ಆ ರಾತ್ರಿ ಮನೆಗೆ ಬಂದ ಮೇಲೆ ನಾವು ಇಬ್ಬರೂ ಸೇರಿ ಅಡುಗೆ ಮಾಡಿದೆವು. ಅವಳು ತರಕಾರಿ ಕತ್ತರಿಸುತ್ತಿದ್ದಾಗ ನಾನು ಹಿಂದೆ ನಿಂತು ಸಹಾಯ ಮಾಡಿದೆ. ನಮ್ಮ ಭುಜಗಳು ತಾಕಿಕೊಂಡಾಗ ಅವಳು ನಿಧಾನವಾಗಿ ನಗುತ್ತ ನೀನು ಹೀಗೆ ಇದ್ದರೆ ನನಗೆ ಎಲ್ಲವೂ ಸುಲಭ ಎಂದಳು. ನಗು, ಸಣ್ಣ ತಮಾಷೆಗಳು, ಹಳೆಯ ಕತೆಗಳು ಎಲ್ಲವೂ ಮತ್ತೆ ನಮ್ಮೊಳಗೆ ಜೀವಂತವಾಯಿತು. ಮಲಗುವ ಮುನ್ನ ನಂದಿನಿ ನನ್ನ ಕಡೆ ತಿರುಗಿ ಆದಿತ್ಯ, ನಾವು ಇಷ್ಟು ದಿನ ಮೌನವಾಗಿದ್ದರೂ ನಮ್ಮ ಪ್ರೀತಿ ಕಡಿಮೆಯಾಗಿಲ್ಲ ಅಲ್ವಾ ಎಂದು ಕೇಳಿದಳು. ನಾನು ಅವಳ ಕೈ ಹಿಡಿದು ಪ್ರೀತಿ ಮಾತುಗಳಲ್ಲಿ ಅಲ್ಲ, ನಿನ್ನ ಉಸಿರಿನಷ್ಟು ಹತ್ತಿರ ಇದೆ ಎಂದೆ. ಅವಳು ನಾಚಿಕೆ ನಗುತ್ತ ನನ್ನ ಎದೆಯ ಮೇಲೆ ತಲೆ ಇಟ್ಟಳು. ಆ ರಾತ್ರಿ ನಾವು ಹೆಚ್ಚು ಮಾತಾಡಲಿಲ್ಲ, ಆದರೆ ಮೌನವೇ ಎಲ್ಲವನ್ನೂ ಹೇಳಿತು. ಪ್ರೀತಿ ಎಂದರೆ ಪ್ರತಿದಿನ ಹೊಸದಾಗಿ ಆರಿಸುವುದು, ಒಬ್ಬರ ಕೈ ಬಿಟ್ಟಿಲ್ಲದೆ ನಡೆಯುವುದು. ಬೆಳಗಿನ ಬೆಳಕು ಒಳಬರುವಾಗ ನಂದಿನಿ ನಿಧಾನವಾಗಿ ಇದು ನಮ್ಮ ಪ್ರೀತಿಯ ಹೊಸ ಆರಂಭ ಎಂದಳು. ನಾನು ನಗುತ್ತ ಉತ್ತರಿಸಿದೆ, ಇದು ಯಾವತ್ತೂ ಮುಗಿಯದ ಕತೆ. ಪ್ರೀತಿ ದೊಡ್ಡ ಘೋಷಣೆಯಲ್ಲ, ದಿನದ ಕೊನೆಯಲ್ಲಿ ಒಬ್ಬರ ಬಳಿ ಒಬ್ಬರು ಮರಳುವ ಮನಸ್ಸು. ಮೌನದ ನಡುವೆ ಉಳಿದ ಪ್ರೀತಿ ಮತ್ತೆ ಅರಳಿದಾಗ ಅದಕ್ಕಿಂತ ಸುಂದರವಾದುದು ಯಾವುದೂ ಇಲ್ಲ. ಕಥೆ ಇಲ್ಲಿಗೆ ಮುಕ್ತಾಯ. ಇದೇ ರೀತಿಯ ಆಳವಾದ, ಮೃದುವಾದ, ಹೃದಯಸ್ಪರ್ಶಿ ರೊಮ್ಯಾಂಟಿಕ್ ಕತೆಗಳಿಗಾಗಿ ನಿಮ್ಮ ಚಾನೆಲ್ಗೆ ಬೆಂಬಲ ನೀಡಿ. ಧನ್ಯವಾದಗಳು.